ನೋಡಪ್ಪ, ದೇವ್ರು ಅನ್ನೋದು ಎಲ್ಲರೂ 1 ಲಕ್ಷ 2 ಲಕ್ಷ 3 ಲಕ್ಷ 50,000 70,000 ತಗೊಂಬಂದು ಎಲ್ಲ ಮಾಡಿರ್ಬೋದು. ಮಾಡ್ಗಕ್ಕೆ ಏನು ಗೊತ್ತಾ? ದುಡ್ಡು 1 ಲಕ್ಷ ಇದ್ರಿಂದ ತಂದು ಮಾಡ್ತೀಯ, 50,000 ತಂದು ಮಾಡ್ತೀಯ. ನಾಳೆ ಅದನ್ನು ದೇವರು ಒಂದು ಬೆಂಕಿ ಥರ. ನಾವು ಇಲ್ಲಿ ಮಾಡಬಾರ್ದು ಪಾಪಗಳೆಲ್ಲ ಮಾಡಿಬಿಟ್ಟು ಬಂದ್ಬಿಟ್ಟು ದೇವ್ರು ನಮ್ಮ ಅಂತ ಇಟ್ಕೊಂಡ್ಬಿಟ್ರೆ ನಾವು ಉದ್ಧಾರಕ್ಕಾಗ್ಬಿಡ್ತೀವ? ಬೆಂಕಿ ಜೊತೆಯಲ್ಲಿ ಸರ್ಸ ಮಾಡಬೇಕಂದ್ರೆ ಇನ್ನೂ ಬೆಂಕಿ ಥರ ಇರಬೇಕು. ಎಲ್ಲರೂ ಕೇಳ್ತಾರೆ, ಗುರುಗಳೇ ನಾವು ದೇವಸ್ಥಾನ ಇಟ್ಕೊಂಡಿದ್ದೀವಿ, ಪ್ರತಿಯೊಂದು ಮನುಷ್ಯನು ನಾನು ದೇವಸ್ಥಾನ ಇಟ್ಕೊಂಡಿದ್ದೀನಿ ನನ್ನ ಮೇಲೆ ಬಂದಿಲ್ಲ, ನಾನು ದೇವಸ್ಥಾನ ಇಟ್ಕೊಂಡಿದ್ದೀನಿ ನನ್ನ ಮೇಲೆ ಬಂದಿಲ್ಲ, ನಾನು ದೇವಸ್ಥಾನ ಇಟ್ಕೊಂಡಿದ್ದೀನಿ ಜನ ಬಂದಿಲ್ಲ, ದೇವಸ್ಥಾನ ಇಟ್ಕೊಂಡಿದ್ದೀನಿ ಭಾಳ ಗೊತ್ತಾಗ್ತಾ ಇಲ್ಲ, ದೇವಸ್ಥಾನ ಇಟ್ಕೊಂಡಿದ್ದೀನಿ ಜ್ಞಾನ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಒಬ್ಬರು ಬದುಕಕ ದೇವ್ರ ಪ್ರೀತಿಯಿಂದ ತಾಕಿ ಅವ್ರು ಹೊಲಿಸ್ಕೊಂಡು ಅವ್ರು ಚೆನ್ನಾಗಾಗ್ತಾರೆ. ಒಬ್ಬರು ಬೇರೆಯವ್ರನ್ನ ಹಾಳು ಮಾಡಬೇಕಂತ ದೇವ್ರು ತಾಕ್ತಾರೆ, ಅವ್ರು ಕೆಳಗೆ ಮಟ್ಟಕ್ಕೆ ಹೋಗ್ತಾರೆ. ಇನ್ನೊಬ್ಬರು ದೇವ್ರು ಇಟ್ಕೊಂಡು ಬಿಸ್ನೆಸ್ ಮಾಡ್ಬೇಕಂತಿದ್ದಾರೆ, ಅವರು ಕೆಳಗೆ ಹೋಗ್ತಾರೆ. ಈ ವಿದ್ಯೆಯಲ್ಲಿ ಯಾರು ಅಮ್ಮ ಅಂತ ಮನಸ್ಸು ಪೂರ್ತಿಗೆ ಈ ಹೃದಯದಿಂದ ಯಾರು ದೇವ್ರನ್ನ ತಾಕಿರ್ತಾರೋ ಅವರೇ ಮೇಲೆ ಬಡ ಸಾಧನೆ ಆಗೋದು. ಮಿಕ್ಕದವರೆಲ್ಲ ಬರೋಕ್ಕಾಗಲ್ಲ. ನಾವು ಮುಟ್ಟಿದ್ರೂ ತಪ್ಪೆ, ಮುಟ್ಟಿಲ್ಲಂದ್ರೂ ತಪ್ಪೆ. ದೂರ ಬೆಂಕಿನ ಇಟ್ಟುಬಿಟ್ಟು ನಾವು ಇಲ್ಲಿಂದ 10 ದೂರದಿಂದ ಕಾಯ್ಬೇಕಷ್ಟೇ. ಇವಾಗ ಪ್ರತಿಯೊಂದು ಮನುಷ್ಯನು ದೇವಸ್ಥಾನಗಳು, ಎಷ್ಟೋ ದೇವಸ್ಥಾನಗಳು ಕಟ್ಕೊಂಡು, ಗುರುಗಳೇ ನಾವು ಸಾಲಗಳಾಗಿದ್ದೀವಿ, ಗುರುಗಳೇ ನಾವು ದೇವಸ್ಥಾನ ಕಟ್ಟಿ ಜನ ಬರ್ತಾ ಇಲ್ಲ, ಗುರುಗಳೇ ನಮ್ಮ ಹತ್ರ ಜನನೇ ಆಕರ್ಷಣೆ ಆಗ್ತಾ ಇಲ್ಲ, ಗುರುಗಳೇ ನಮ್ಮ ಸಾಲ ತೀರ್ಸ. ಯಾಕಂದ್ರೆ ದೇವರು ನಿಮ್ಮನ್ನು ನೋಡ್ತಾ ಇರ್ತದೆ, ಪ್ರತಿನಿತ್ಯ ನೋಡುತ್ತೆ. ನೀನು ಮಾಡೋ ಆಟಗಳು, ನೀನು ಮಾಡೋ ನವದಾನಗಳು ನೋಡುತ್ತೆ. ಲಕ್ಷ ರೂಪಾಯಿ ತಗೊಂಡ್ಬಂದು ನನ್ನ ಫಂಕ್ಷನ್ ಮಾಡು, ಅವ್ರ ಹತ್ರ ಇವ್ರು ತಲೆ ಹೊಡೆದು ಪೂಜೆ ಮಾಡು, ಅವೆಲ್ಲ ಹೇಳಲ್ಲ. ಪ್ರೀತಿನಿಂದ ಒಂದು ಹೂವ, ಒಂದು ಲೋಟ ನೀರು, ಒಂದಷ್ಟು ನೈವೇದ್ಯ, ಅದು ಒಂದು ಆತ್ಮ. ಯಾವುದೋ ದೇವ್ರು ಒಂದು ಆತ್ಮ. ನಾವು ಪ್ರತಿನಿತ್ಯ ಪೂಜೆ ಮಾಡ್ತಾ ದೇವ್ರಿಗೆ ಓಂ ಶಕ್ತಿ ಅಂದ್ರೆ ಓಂ ಶಕ್ತಿ ಒಂದು ಆತ್ಮಗ ನಾವು ಪೂಜೆ ಮಾಡ್ತಾ ಇದ್ವಿ. ಎಲ್ಲಮ್ಮನಂದ್ರೆ ಎಲ್ಲಮ್ಮಗೊಂದು ಆತ್ಮಗ ನಾವು ಪೂಜೆ ಮಾಡ್ತಾ ಇದ್ವಿ. ದುರ್ಗಮ್ಮನಂದ್ರೆ ದುರ್ಗಮ್ಮ ದೇವಿಗೆ ಒಂದು ಆತ್ಮಕ ನಾವು ಪೂಜೆ ಮಾಡ್ತಾ ಇದ್ವಿ. ಆ ಆತ್ಮದಿಂದ ನಾವು ಮನಸ್ಸು ಪೂರ್ತಿಗ ಭಯ ಭಕ್ತಿನಿಂದ ನಿಷ್ಠ ನೇಮನಿಂದ ಆ ತಾಯಿನ ಆಧಾರ ಮಾಡಿದ್ರೆ ನಮ್ಮನ್ನು ಬಗ್ಸಕ್ಕೆ ಯಾವ ಕೈಯಲ್ಲಿ ಆಗಲ್ಲ. ಯಾಕಂದ್ರೆ ನನ್ನ ಮಗ ನೋವು ಬಿಡ್ತಾರಂತ ಆ ತಾಯಿ ಚೆನ್ನಾಗಿ ಕಾವಲಿರ್ತೈತೆ. ಯಾವಾಗ ನೀನು ಕುಲ್ಲು ಕುತಂತ್ರ ಇಟ್ಕೊಂಡು ಆ ತಾಯಿ ಮುಂದೆ ದೊಡ್ಡತಿರ್ತಲ್ಲಿರೋದು ಒಂದು ಕಲ್ಲಿಗ್ರನೆ, ಧರ್ಮಸ್ಥಳ ಇರೋದು ಒಂದು ಕಲ್ಲಿಗ್ರನೆ, ನಾವಿಟ್ಟಿರೋದು ಒಂದು ಕಲ್ಲಿಗ್ರನೆ, ಪ್ರತಿ ಒಂದು ಜಾಗದಲ್ಲಿ ಇಟ್ಟೋದು ಕಲ್ಲಿಗ್ರನೆ. ಅದ್ರ ಆತ್ಮಗಳಿಗೆ ಹತ್ರ ಆಗ್ಬೇಕು. ಮನಸ್ಸು ಪೂರ್ತಿಗ ಭಯ ಭಕ್ತಿಯಿಂದ ಪ್ರತಿನಿತ್ಯ ಆ ಆತ್ಮಕ್ಕೆ ಹತ್ರ ಆಗ್ತಾ 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 ನಮ್ಗೆ ಏನು ಬೇಕೋ ಅದು ಆ ತಾಯಿ ನೋಡಿಕೊಡುತ್ತೆ. ನೀವು ಅದು ಬಿಟ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟು ನಾವು ದೇವ್ರು ಇಟ್ಕೊಂಡಿದ್ದೀವಿ ಸ್ವಾಮಿ, ನಾವು ಬೆಳೆದಿಲ್ಲ, ನಮ್ಗೆ ಜನ ಬಂದಿಲ್ಲ ಅಂದ್ರೆ ನೀವು ಆಡಂಬರಗಳು. ಅಮ್ಮ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು ಫಂಕ್ಷನ್ ಮಾಡುತ್ತಂತ ಇಲ್ಲ, ತಂದು ಕೊಡುತ್ತೆ. ನೀನು ಫಂಕ್ಷನ್ ಮಾಡೋ ತಗೊಂಡು ದುಡ್ಡು ಮಾಡುತ್ತೆ, ತಂದು ಕೊಡುತ್ತೆ. ಅಮ್ಮ ತಂದು ಕೊಡುತ್ತೆ, ನೀನು ಮಾಡು, ನಾನು ಇದ್ದೀನಿ, ತಲೆ ಕೆಡ್ಸ್ಕೊಬೇಡ, ನೀನು ಸುಮ್ಮನೆ ಆಡಂಬರ್ಗಿರೋ ಗುಂಡೆ ಕಾಯಿನೆಲ್ಲ ನಾನು ನುಡಿಸ್ತೀನಿ ಅಂತ ಹೇಳುತ್ತೆ. ಆವಾಗ ನಾವು ಮಾಡಬೇಕು. ಯಾವನೋ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ, ನಾವು 1 ಲಕ್ಷ ರೂಪಾಯಿ ಸಾಲ ಮಾಡೋದು ಯಾರು? ನಾವು ಉದ್ದೇಶಿಸೋದು ಯಾರು? ನಾವು. ಅದೇ ಒಂದು ಮೂರ್ಖದಲ್ಲಿ ಒಂದು ದಾರಿಯಲ್ಲಿ ತಗೊಂಡ್ಬಂದು ದೇವ್ರು ನಮ್ಮ ಕೈ ಕೊಡುತ್ತೆ. ಈ ದುಡ್ಡು ಎತ್ಕೊಂಡು ಈ ಪೂಜೆ ಮಾಡುತ್ತೆ, ಅದು ನಾವು ಮಾಡಬೇಕು ನಿಷ್ಠಾ ನೇಮದಿಂದ. ನಿಮ್ಗೆ ಇಷ್ಟ ಬಂದಂಗೆ ದೇವ್ರು ಮಾಡೋಕ್ಕಲ್ಲ, ಅದಕ್ಕೊಂದು ನೇಮ, ಒಂದು ಪದ್ಧತಿ, ಒಂದು ಎಲ್ಲ ಇರುತ್ತೆ. ಒಂದೇ ಟೈಮಿನ ಪೂಜೆ ಮಾಡಬೇಕು, ಆವಾಗ ನಾವು ಶಕ್ತಿ ಒಳ್ಳೇದಿಲ್ಲ ಅನ್ನೋದು ಸರ್ವಸಾಮಾನ್ಯಗಳೆಲ್ಲ. ಇದು ಪೂಜಾರಿಗಳು ಪ್ರತಿಯೊಂದು ಬೆಳಗಾವಿನಿಂದ ಹಿಡಿದು ನಾನು ಸುಮಾರು ಪೂಜಾರಿಗಳು ಫೇಸ್ಬುಕ್ನಿಂದ ಯೂಟ್ಯೂಬ್ನಿಂದ ಎಲ್ಲ ನನಗೆ ಫೋನ್ ಮಾಡ್ತಾರೆ, ಗುರುಗಳೇ ಇದು ಹೆಂಗೆ ಇದು ಹೆಂಗೆ ಇದು ಹೆಂಗೆ ಅಂತ ಹೇಳ್ತಾರೆ. ದೇವ್ರು ಇಟ್ಟುಕೊಂಡು ಎಲ್ಲ ಕೈ ಸುಟ್ಟುಕೊಂಡಿದ್ದವರು ಹೊತ್ತು ಯಾರು ಮೇಲಕ್ಕೆ ಬಂದಿಲ್ಲ. ಮೇಲಕ್ಕೆ ಬರಬೇಕಂದ್ರೆ ಮೊದಲು ನೀವು ಅಚ್ಚುಕಟ್ಟಾಗ ಶುದ್ಧವಾಗ ದೇಹ ಇಟ್ಟುಕೊಂಡು ಹೋಗಿ ದೇವ್ರನ್ನ ತಾಕ್ರಿ. ಆ ದೇವ್ರಿಗೆ ಏನು ಬೇಕಂದ್ರೆ ನೀವು ನೋಡ್ಕೊಳ್ರಿ. ಏನು, ಒಂದು ಹೂವ, 2 ಕಡ್ಡಿ, 1 ಲೋಟ ನೀರು, ಒಂದು ಸ್ವಲ್ಪ ನೈವೇದ್ಯ, 360 ದಿವಸ ನೈವೇದ್ಯ ಇಟ್ಕೊಂಡು ಮಾತಾಡ್ತಾ 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 ನಿಮ್ಗೆ ವಶವಾಗ್ತಾ ಇದೆ. ಇದು ಎಷ್ಟು ಮನಸ್ಸು ಪೂರ್ತಿನಿಂದ ನೀವು ತಾಕ್ತಿರೋ ಅಷ್ಟು ನಿಮ್ಮ ಮೇಲೆ ಬರುತ್ತೆ. ಎಷ್ಟು ದರ್ಕದಿಂದ ನೀವು ಮುಡ್ತಿರೋ ಅದು ಮಾಡಬೇಕು ಇದು ಮಾಡಬೇಕು, ಅವ್ನು ಹಾಳಾಗೋಯ್ತು ಇವ್ನು ಹಾಳಾಗೋಯ್ತು ಅವ್ನು ಚೆನ್ನಾಗಾಯ್ತು. ನಿನ್ನ ಮನೆಗೆ ತಗೊಂಡ್ಬಂದಿದ್ಯಾ ನಿನ್ನ ಹೆಣ್ಮಗನ, ನೀನು ಕಾಪಾಡ್ಕೋ. ನಿನ್ನ ಮನೆಗೆ ತಗೊಂಡ್ಬಂದಿದ್ಯಾ ದೇವ್ರನ್ನ, ನೀನು ಕಾಪಾಡ್ಕೋ. ಅದೇ ನಿನಗೆ ರಕ್ಷೆ ಆಗುತ್ತೆ. ಜನಗಳಂತೂ ರಕ್ಷೆ ಆಗಲ್ಲ. ಈ ಮಾತು ಪೂಜಾರಿಗಳಿಗೆಲ್ಲ ನನ್ಗೆ ಫೋನ್ ಮಾಡಿ ತಲೆ ತಿಂದಿದ್ದಕ್ಕೆ ಈ ಮಾತು ಹೇಳ್ತಾ ಇದ್ದೆ. ಓಂ ಶಕ್ತಿ ಸ್ವ